ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಮ್ಮ ಹೊಲದಲ್ಲಿ ಲಿಂಬೆ ಹಣ್ಣಿನ ಗಿಡದಲ್ಲಿ ಜೇನು ಹೇಗೆ ಕೂತ್ಕೊಂಡಿದೆ ಅಂತ ನೋಡಿ. ಜೇನು ಹೊಡಿತಾ ಇದ್ದೀವಿ ನೋಡಿ. ಜೇನು ಹೇಗಿದೆ ಅಂತ ನೋಡ್ತೇವೆ. ನಾನೇ ಹೊಡಿತಾ ಇದ್ದೀನಿ ನೋಡಿ. ಇಲ್ಲಿ ಉರಿ ಹಚ್ಚಿದ್ದೀವಿ. ಉರಿ ಹಚ್ಚಿದ್ರೆಲ್ಲ ನೊಣ ಎಲ್ಲ ಎಬ್ಬಿಸ್ಬೇಕಲ್ವಾ. ಲಿಂಬೆ ಹಣ್ಣಿನ ಗಿಡದಲ್ಲಿ ಕೂತ್ಕೊಂಡು ಬಿಟ್ಟಿದೆ. ಕೆಳಗಡೆ ಹಚ್ಚಿದ್ರೆ ಏನೂ ಆಗ್ತಾ ಇಲ್ಲ ಅಂತ ಮತ್ತೆ ಮೇಲ್ಗಡೆ ಹಚ್ತಾ ಇದ್ದೀವಿ ನೋಡಿ. ಹಚ್ಚಿ ಈ ಥರ ಇದೆಲ್ಲ ನೊಣ ಇರುತ್ತಲ್ಲ, ಜೇನು ಇರುತ್ತಲ್ಲ, ಎಲ್ಲ ತೆಗಿಬೇಕಲ್ವಾ. ಹಾಗಾಗಿ ಹೊಗೆ ಎಬ್ಬಿಸ್ತಾ ಇದ್ದೀವಿ. ಎಬ್ಬಿಸಿ ಹೇಗಾದರೂ ಮಾಡಿ ಜೇನು ತಿನ್ನಲೇಬೇಕು ಅಂತ ಜೇನು ಹೊಡೆದ್ಬಿಟ್ಟಿದ್ದೀವಿ ನೋಡಿ. ಹೇಗಿದೆ ಅಂತ. ಗಿಡದಲ್ಲಿ ತುಂಬ ಒಳಗಡೆ ಕೂತ್ಕೊಂಡ್ಬಿಟ್ಟಿತ್ತು. ದೊಡ್ಡ ಕಾಣಿಸ್ತಾ ಇತ್ತು, ಆದರೆ ಬಟ್ ಚಿಕ್ಕದಿದೆ. ಆದರೂ ಹೊಡೆದ್ಬಿಟ್ಟಿವಿ. ಟ್ರೈ ಮಾಡಿಬಿಟ್ಟು ನೋಡಿ ಎಷ್ಟು ದೊಡ್ಡದಿದೆ ನೋಡಿ. ಒಳಗಡೆ ನೋಡಿ ತೆಗೆದು ಹೊಡೆದ್ಬಿಟ್ಟಿದ್ದೀವಿ ನೋಡಿ. ಹೇಗಿದೆ ಅಂತ ನೋಡಿ. ಮತ್ತು ಚೆನ್ನಾಗಿ ಬಂತು. ನಮಗೆ ತುಂಬ ಇಷ್ಟ ಆಯಿತು. ಎಲ್ಲ ತಿಂದ್ಬಿಟ್ವಿ. ಮತ್ತು ನೋಡೋಕ್ಕೂ ತುಂಬ ಒಳಗಡೆ ಇತ್ತಲ್ವ. ಹಾಗಾಗಿ ಏನು ಹೊಡೆಯೋದು, ಹೆಂಗೆ ಹೊಡಿತಾ ಇದ್ದೀನಿ ಅಂತ ನಿಮ್ಮ ಜೊತೆಲ್ಲ ಶೇರ್ ಮಾಡೋಣ ಅಂತ ಹಾಕಿದ್ದೆ ನೋಡಿ. ಜೇನು ತುಂಬ ದೊಡ್ಡದು ಕಾಣಿಸ್ತಾ ಇತ್ತು, ಬಟ್ ನೋಡಿದರೆ ಚಿಕ್ಕದೇ ಇದೆ. ನೋಡಿ ಎಷ್ಟು ದೊಡ್ಡ ಕಾಣಿಸ್ತಾ ಇದೆ. ಗಿಡದಲ್ಲಿ ನೋಡಿದರೆ ಎಷ್ಟು ದೊಡ್ಡ ಕಾಣಿಸ್ತಿಲ್ಲ. ನೊಣಗಳು ಬಿಟ್ಟಿದ್ದಾವೆ ಇವಾಗ ನೋಡಿ. ಅದು ಎಲ್ಲ ನೊಣ ಹೋದ್ಮೇಲೆ ಎಷ್ಟು ದೊಡ್ಡದು ಕಾಣಿಸ್ತಾ ಇದೆ. ಬಟ್ ಅದರಲ್ಲಿ ನೋಡಿದರೆ ಜೇನು ತುಂಬಾ ಚಿಕ್ಕದಿತ್ತು. ಚೆನ್ನಾಗಿತ್ತು. ಎಲ್ಲರೂ ತಿಂದ್ಬಿಟ್ವಿ. ಚಳಿಗಾಲದಲ್ಲಂತೂ ಜೇನು ತಿನ್ನಬೇಕಲ್ವ. ಹಾಗಾಗಿ ಜೇನು ಹೊಡೆದೇ ಬಿಟ್ವಿ. ನೋಡಿದ ತಕ್ಷಣ ಬಿಟ್ಟೇ ಇಲ್ಲ. ನಮ್ಮಮ್ಮ ಹೇಳಿದರು ಜೇನಿದೆ ಅಲ್ಲಿ ಗಿಡದಲ್ಲಿ ಅಂತ ಹೇಳಿದರು. ನೋಡಿದ ತಕ್ಷಣ ಅದನ್ನು ಹೊಡೆದೇ ಬಿಟ್ವಿ. ತೊಗೊಂಡು ಬಂದು ತಿಂದ್ಬಿಟ್ವಿ. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಹೇಗಿದೆ ಅಂತ ನೋಡಿ. ಚೆನ್ನಾಗಿದೆ ನೋಡಿ. ಹೇಗಿದೆ ನಿಂಬೆ ಹಣ್ಣು ಕೂಡ ಹತ್ತಿದೆ ಗಿಡಕ್ಕೆ. ಮತ್ತು ಅದಕ್ಕೊಂದು ನೊಣ ನೋಡಿ ಭಯ ಆಗ್ತಾಯಿತ್ತು. ಎಷ್ಟು ನೊಣ ಇದೆ, ಹೇಗೆ ಹೊಡಿಬೇಕು ಅಂತ. ಬಟ್ ಹೊಗೆ ಹಾಕಿದ್ಮೇಲೆ ಎಲ್ಲ ಎದ್ಬಿಟ್ಟು ಹೋದ್ಮೇಲೆ ತೆಕ್ಕೊಂಡು ಬಿಟ್ಟಿದ್ದೀವಿ ನೋಡಿ. ಈ ಥರ ತೊಗೊಂಡು ಬಂದಿದ್ದೀವಿ. ಚೆನ್ನಾಗಿದೆ. ಬಟ್ ತುಂಬ ಒಳಗಡೆ ಇದೆ. ಎಲ್ಲ ಮೂಳೆ ಇರುತ್ತಲ್ವ, ನಿಂಬೆ ಹಣ್ಣಿನ ಗಿಡಕ್ಕೆ ತೊಗೊಳಕ್ಕೆ ತುಂಬ ಕಷ್ಟ ಆಯಿತು. ಆದರೂ ಬಿಡಲಿಲ್ಲ, ತೆಕ್ಕೊಂಡೇ ಬಂದುಬಿಟ್ವಿ ಅದಕ್ಕೆ. ಚೆನ್ನಾಗಿದೆ ನೊಣ ನೋಡಿ. ಇದರಿಂದ ಕೊಯ್ದು ಮಾಡಿ ಹಾಗೆ ಹೀಗೆ ಮಾಡಿ ಎಲ್ಲ ಮಾಡ್ಕೊಂಡು ತೆಗಿತಾ ಇದ್ದೀವಿ. ಏನು ವಿಡಿಯೋ ಹಾಕಬೇಕು ಅಂತ ಇದ್ದೆ, ಅದಕ್ಕೆ ಇವತ್ತಿದ್ದು ನೆನಪು ಬಂತು. ಹಾಕ್ಬಿಡೋಣ ಇವತ್ತಿಗೆ ಅಂತ ಹಾಕ್ತಾ ಇದ್ದೀವಿ ನೋಡಿ. ನೊಣ ಎಲ್ಲ ಹೇಗೆ ತಿರುಗಾಡ್ತಾ ಇದೆ ಆಮೇಲೆ ತೆಗೆದುಬಿಟ್ಟು ನೋಡಿ. ಇವಾಗ ನೊಣ ಅದೆಲ್ಲ ಹೊಡೆದು ಜೇನು ಹೊಡ್ಕೊಂಡು ಬಂದುಬಿಟ್ಟಿದ್ದೀವಿ. ಇವಾಗ ತಂದಿದ್ದೀವಿ ನೋಡಿ. ಇದನ್ನೆಲ್ಲ ಕಟ್ ಮಾಡಿ ತೆಗಿಬೇಕಲ್ವಾ. ನೋಡಿ, ಇದರಲ್ಲಿ ಏನೂ ಇಲ್ಲ. ಇಷ್ಟೇ ಇರುತ್ತೆ ಅಂತೆ ಜೇನು, ಇಷ್ಟೇ ಇರುತ್ತಂತೆ. ಇದೆಲ್ಲ ವೇಸ್ಟ್ ಇರುತ್ತಂತೆ. ಹಾಗಾಗಿ ಇದು ಹಾಗೆ ಇಟ್ಬಿಟ್ಟಿದ್ದೀವಿ ನೋಡಿ. ಜೇನು ಇಷ್ಟಿದೆ ನೋಡಿ. ಸೂಪರ್ ಆಗಿದೆ. ಏನಿಲ್ಲ ಅಂದರೆ ಒಂದು ಬಟ್ಟಲ್ ಜೇನು ಬಂತು. ಒಳಗಡೆಯಿಂದ ಒಂದು ಬಟ್ಟಲ್ ರಸ ಬಂತು. ಎಲ್ಲರೂ ಕುಡಿದ್ಬಿಟ್ವಿ. ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ. ಇದೆಲ್ಲ ವೇಸ್ಟೇ ಅಂತಿದ್ವಿ. ನಮಗೇನು ಗೊತ್ತು, ಅಷ್ಟು ದೊಡ್ಡದಿದೆ ಅಂದ್ಕೊಂಡ್ಬಿಟ್ಟಿದ್ವಿ. ಅದೇನು ಅಮ್ಮ ಎಲ್ಲ ತೆಗಿತಾ ಇದ್ದಾರೆ. ಇದನ್ನೆಲ್ಲ ಜೇನು ತೆಗಿಬೇಕಲ್ವ. ಎಲ್ಲ ತೆಗೆದು ತೋರಿಸ್ತಾ ಇದ್ದಾರೆ ನೋಡಿ. ಎಲ್ಲ ಸತ್ತೋಗಿರುತ್ತಲ್ವ, ಹೊಗೆ ಹತ್ತಿದ ಮೇಲೆ ಎಲ್ಲ ಸತ್ತೋಗುತ್ತಲ್ವ. ಹಾಗಾಗಿ ಎಲ್ಲ ಅಂದ್ಕೊಂಡ್ಬಿಟ್ಟಿತ್ತು. ಎಲ್ಲ ತೆಗೆದುಬಿಟ್ಟಿದ್ವಿ. ತೆಗೆದು ನೋಡಿ. ಇಷ್ಟು ಸೂಪರ್ ಆಗಿದೆ ನೋಡಿ. ಜೇನು ಎಷ್ಟು ರಸ ಇದೆ ಒಳಗಡೆ. ಸೂಪರ್ ಆಗಿದೆ. ಗಿಡದಲ್ಲಿ ನೋಡಿ. ಗಿಡ ನಿಂಬೆ ಹಣ್ಣಿನ ಗಿಡ ಇದೆಲ್ವ, ಅದರಲ್ಲಿ ಇತ್ತು. ಇದರೊಳಗಿಂದ ತೆಗೆದುಕೊಂಡಿದ್ವಿ. ಸೂಪರ್ ಆಗಿದೆ ನೋಡಿ. ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ಮತ್ತು ಮನೆಗೆ ತೊಗೊಂಡು ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಬಂದು ಎಲ್ಲರೂ ತಿಂದ್ಬಿಟ್ವಿ. ಚೆನ್ನಾಗಿತ್ತು ಜೇನು. ನೋಡೋಕ್ಕೆ ಸೂಪರ್ ಆಗಿತ್ತು ನೋಡಿ. ನನ್ನ ಮಕ್ಕಳು ತಿಂತಾ ಇದ್ದಾರೆ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮಮ್ಮೆಲ್ಲ ತೆಗೆದು ಕೊಡ್ತಾ ಇದ್ದಾರೆ. ಎಲ್ಲರೂ ತಿಂತಾ ಇದ್ದಾರೆ. ಇದೆಲ್ಲ ಕ್ಲೀನ್ ಮಾಡಿಟ್ಟು ಸ್ವಲ್ಪ ಬಟ್ಲಲ್ಲಿ ಬೇರೆ ಕಡೆ ತೆಗೆದಿಟ್ಟು ದೇವರಿಗೆ ಬೇಕು, ಪೂಜೆ ಮಾಡಿದರೆ ಬೇಕು ಅಂತ ದೇವರಿಗೆ ಇಟ್ಟಿದ್ದಾರೆ. ಮತ್ತು ಇವಾಗೆಲ್ಲ ಇದೆಲ್ಲ ತೆಗೆದು ಮಕ್ಕಳಿಗೆಲ್ಲ ತಿನ್ನೋಕೆ ಕೊಡ್ತಾ ಇದ್ದಾರೆ ನೋಡಿ. ಸೂಪರ್ ಆಗಿದೆ. ಮತ್ತು ಎಲ್ಲರೂ ತಿಂದ್ಬಿಟ್ವಿ. ಚೆನ್ನಾಗಿತ್ತು ನೋಡಿ. ಈ ಥರ ಎಲ್ಲ ಬೊಗಣೆಲೆಲ್ಲ ಹಾಕ್ತಾಯಿದ್ದಾರೆ. ಒಂದು ಸ್ವಲ್ಪ ದೇವರಿಗೆ ತೆಗೆದಿಟ್ಟು ಎಲ್ಲ ಮಕ್ಕಳಿಗೆ ಕೊಟ್ಟರು. ಎಲ್ಲರೂ ತಿಂದ್ಬಿಟ್ವಿ. ನಾವು ತಿಂದ್ವಿ. ಎಲ್ಲರೂ ತಿಂದ್ವಿ. ನಮ್ಮಮ್ಮ ಎಲ್ಲ ಈ ಥರ ಕ್ಲೀನ್ ಮಾಡಿ ತೆಗಿತಾ ಇದ್ದಾರೆ ನೋಡಿ. ಚೆನ್ನಾಗಿದೆ ಜೇನು. ಸೂಪರ್ ಆಗಿತ್ತು. ರುಚಿ ಇತ್ತು. ತುಂಬ ದಿವಸ ಆಗಿತ್ತೇನೋ, ತುಂಬ ರುಚಿ ಇತ್ತು. ಒಂಥರ ಸ್ವೀಟ್ ಸೂಪರ್ ಆಗಿತ್ತು ನೋಡಿ. ಚೆನ್ನಾಗಿದೆ ನೋಡಿ. ಆಗಿದೆ ನೋಡಿ ಜೇನು. ಸೂಪರ್ ಆಗಿದೆ. ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ನೀವು ಚಾನಲ್ನಲ್ಲಿ ನನ್ನ ವಿಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹೈಪ್ ಕೊಡಿ. ಮತ್ತು ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ಯಾರೆಲ್ಲ ನನ್ನದು ಚಾನಲ್ ನೋಡ್ತಾ ಇದ್ದೀರಿ ಎಲ್ಲರೂ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಜೇನು ಯಾವ ಥರ ಇರುತ್ತೆ ಅಂತ ತೋರಿಸಿದ್ದೀನಿ ನೋಡಿ. ಮತ್ತು ಇನ್ನೊಂದು ಇದು ಇವಾಗ ಇದರಲ್ಲಿ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ನನ್ನ ಮಗಳು ತಿಂತಾ ಇದ್ದಾಳೆ ನೋಡಿ. ನನ್ನ ಮಗಳು ತಿಂದು ತೋರಿಸ್ತಾ ಇದ್ದಾಳೆ ನೋಡಿ ಹೇಗಿದೆ ಅಂತ. ಕೈಯಲ್ಲಿ ಹಾಕ್ಕೊಂಡು ಬಂದಿದ್ದಾಳೆ. ಹಾಕ್ಕೊಂಡು ಬಂದು ತೋರಿಸ್ತಾ ಇದ್ದಾಳೆ. ಚೆನ್ನಾಗಿದೆ ನೋಡಿ. ಸೂಪರ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.